ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಆಚರಣೆ ಮಾಡಿದೆ. ಇದರ ಮೂಲ ಉದ್ದೇಶ ಏನಂದರೆ ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಬೇಕಾಗಿ ನಮ್ಮೆಲ್ಲರ ಹೊಣೆಯಾಗಿದೆ. ಆದ್ದರಿಂದ ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸೋಕ್ಕೋಸ್ಕರ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಎಲ್ಲ ಅಧಿಕಾರಿಗಳು ಮತ್ತು ಸಂಘಟನೆಯ ಅಧ್ಯಕ್ಷರು ಎಲ್ಲರೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಇವತ್ತು ಏನು ಆಚರಣೆ ಮಾಡ್ತಾ ಇದ್ದಾರೆ, ವಿಶೇಷವಾಗಿ ನಮ್ಮ ದಲಿತ ಕುಟುಂಬ ವರ್ಗ ಎಲ್ಲ ಜಾತಿ ವರ್ಗ ಧರ್ಮ ಎಲ್ಲ ಬಂದು ಇವತ್ತು ನಮ್ಮ ಓಟಿನ ಹಕ್ಕಿನ ವಿಚಾರವಾಗಿ ನಮ್ಮ ಜಾಗೃತಿಯನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ನಾಯಕರನ್ನ ಆಯ್ಕೆ ಮಾಡುವಂಥ ಜಾಗೃತಿ ಬಗ್ಗೆ ಇವತ್ತು ಏನು ಈ ಸಂವಿಧಾನ ವಿಚಾರವಾಗಿ ಈ ವಿಧಾನಸೌಧದಲ್ಲಿ ನಾವೆಲ್ಲರೂ ಸೇರಿ ಆ ಜಾಗೃತಿ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಒಂದು ಹೆಮ್ಮೆ. ಆಮೇಲೆ ಪ್ರಜಾಪ್ರಭುತ್ವವಾಗಿ ಇವತ್ತು ಅದರಿಗೆ ಸ್ವಾಗತ ಕೋರಿ ಜೈ ಭೀಮ್, ಜೈ ನಮೋ ಬುದ್ಧ. ಎಲ್ಲರಿಗೂ ಮೊದಲನೇ ಕ್ರಾಂತಿಕಾರಿ ಜೈ ಭೀಮ್. ಇವತ್ತು ಈ ಒಂದು ನಮ್ಮ ಮತದಾನದ ಬಗ್ಗೆ ಇವತ್ತಿನ್ನು ಸರ್ಕಾರ ಒಂದು ಒಳ್ಳೆಯದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ತಮಗೆ ಇವತ್ತು ಸರ್ಕಾರದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಇವತ್ತು ಯಾಕೋ ಮತದಾನದ ಬಗ್ಗೆ ನಾವು ಎಲ್ಲರೂ ಪ್ರತಿ ಮನೆಗೆ ಹೋಗಿ ಇವತ್ತು ಮತದಾನದ ಬಗ್ಗೆ ಜಾಗೃತಿ ಮೂಡುವಂಥ ನಾವು ಎಲ್ಲ ಪ್ರಜ್ಞಾವಂತ ಜನಗಳು ಇವತ್ತು ಎಲ್ಲರೂ ಮನೆಗೆ ಹೋಗಿ ಮತದಾನದ ಬಗ್ಗೆ ಮಹತ್ವದ ಬಗ್ಗೆ ನಾವು ತಿಳಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಆಡಳಿತ ಮಾಡಬೇಕಂದ್ರೆ ಈ ದೇಶದಲ್ಲಿ ಒಂದು ಕಟ್ಟೆ ಕಡೆಗೆ ಒಂದು ರಾಜಕೀಯಲ್ಲಿ ಮುಂಚೂಣಿಯಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ಟಂಥ ರಾಜಕೀಯ ಬಗ್ಗೆ ಮಹತ್ವದ ಬಗ್ಗೆ ನಾವು ಎಲ್ಲ ತಿಳ್ಕೊಬೇಕಾಗ್ತದೆ. ಯಾಕಂದರೆ ಇವತ್ತು ಮತದಾನದ ಬಗ್ಗೆ ಅವಾಗ ಆ ಕಾಲದಲ್ಲಿ ಏನು ಶ್ರೀಮಂತ ಜನ ಅಂತ ಹೇಳ್ತಿರೋ ಆ ಜನತೆ ಮಾತ್ರ ಅವಾಗ ಮತದಾನವನ್ನು ಹಕ್ಕಿತ್ತು. ಆ ಮತದಾನ ಹಕ್ಕನ್ನು ಹೋಗಲಾಡಿಸಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನು ಸ್ವತಂತ್ರವಾಗಿ ಪ್ರತಿಯೊಂದು ಜನಕ್ಕೆ ಮತದಾನವನ್ನು ಹಕ್ಕನ್ನು ನೀಡಿದ್ದಾರೆ. ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅನೇಕ ಮಹಾಪುರುಷರು ಇವತ್ತು ದೇಶಕ್ಕಾಗಿ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೇಳಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಮಾರ್ಗದಲ್ಲಿ ನಡಿಬೇಕಂತ ಹೇಳುತ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಎಲ್ಲ ನನ್ನ ಕನ್ನಡ ನಾಡಿನ ಜನತೆಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಶುಭಾಶಯಗಳನ್ನು ಹೇಳುತ್ತಾ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು 3ನೇ ಪ್ರಜಾಪ್ರಭುತ್ವದ ದಿನವನ್ನಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಮೊದಲನೇ ವರ್ಷವೂ ಅದ್ಧೂರಿಯಾಗಿ ವಿಧಾನಸೌಧ ಮುಂಭಾಗದಲ್ಲಿ ಆಚರಣೆ ಮಾಡಿದರು. ಪ್ರತಿ ವರ್ಷವೂ ಆಚರಣೆ ಮಾಡ್ತಾಯಿದ್ದಾರೆ. ಸಂವಿಧಾನವನ್ನು ಉಳಿಸ್ಲಿಕ್ಕೆ ನನ್ನ ಮತ ನನ್ನ ಹಕ್ಕು ಅಂತಕ್ಕೊಂದು ವೇದವಾಕ್ಯವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ನಮ್ಮೆಲ್ಲರ ದೀನ ದಲಿತರ ಆಶೆ ಕಿರಣರಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬ್ರವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಇವತ್ತು ನಾವು ಕೆ ಆರ್ ಪುರಮಿಂದ ಬಂದಿದ್ದೀವಿ. ಈ ಸಮಾರಂಭನ ನೋಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದೊಂದು ಸಣ್ಣ ಸಂಘಟನೆ ಇದೆ. ರಾಜ್ಯಾಧ್ಯಕ್ಷರಾದ ಸಾಹಿಬ್ ರೆಡ್ಡಿ ಅವರು ಸರ್ ನಮ್ಮನ್ನ ಇಲ್ಲಿ ಕರ್ಕೊಬಂದು ಸಿದ್ದರಾಮಯ್ಯ ಅವ್ರನ್ನ ನೋಡೋಂಥ ಭಾಗ್ಯ ನಮಗೆ ಸಿಕ್ತು. ಡಿ ಕೆ ಶಿವಕುಮಾರ್ ಅವ್ರನ್ನೆಲ್ಲ ನೋಡಿದ್ವಿ ಹತ್ರದಿಂದ. ಮತ್ತು ನನ್ನ ಹಕ್ಕು ನನ್ನ ಮತ ಅನ್ನೋದು ಅದು ಮಾಡಿರೋದು ಎಲ್ಲರಿಗೂ ಇವಾಗ ತಲುಪಬೇಕದು. ಅವ್ರವ್ರ ಹಕ್ಕು ಅವರ ಮತ ಅವರ ಹಕ್ಕು ಅನ್ನೋದು ನಮ್ಮ ರೈಟ್ಸು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಖುಷಿಯಾಯಿತು ಬಂದು ವಿಧಾನಸೌಧ ಎಲ್ಲ ನೋಡಿದ್ವಿ, ಖುಷಿಯಾಯಿತು. ಇವತ್ತು ನಾವಿಲ್ಲಿ ವಿಧಾನಸೌಧದಲ್ಲಿ ಡೆಮೋಕ್ರಸಿ ಡೇ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀವಿ. ತುಂಬ ಚೆನ್ನಾಗಿತ್ತು, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಅಂದರೆ ನಮ್ಮ ಡೆಮೋಕ್ರಸಿ, ನಮ್ಮ ಹಕ್ಕು ನಮ್ಗೆ ಏನಿದೆ ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಕೊಟ್ಟಿದೆ. ಮತ್ತು ಇನ್ನು ಏನು ಹೇಳ್ಬೋದು ಅಂದರೆ ನಮಗೆ ಯಾವಾಗ ಓಟ್ ಚೂಸ್ ಮಾಡ್ಬೋದು, ನಮ್ಮ ಓಟಿನ ರೈಟ್ಸ್ ಏನಿದೆ, ನಮ್ಮ ಯಾರಿಗೆ ಓಟ್ ಹಾಕಬೇಕು ತಿಳುವಳಿಕೆ ಇಟ್ಕೊಂಡು ಓಟ್ ಹಾಕಬೇಕು. ಸುಮ್ಮನೆ ಯಾರೋ ದುಡ್ಡು ಕೊಡ್ತಾರೆ ಆ ಥರ ಎಲ್ಲ ಓಟ್ ಹಾಕಬಾರ್ದು. ನಮ್ಮ ರೈಟ್ಸ್ ನಾವು ತಿಳ್ಕೊಂಡು ಓಟ್ ಹಾಕಬೇಕು. ಇದು ಇವತ್ತು ಡೆಮೋಕ್ರೆಟಿಕ್ ಡೇಗೆ ಇದು CM DCM ಎಲ್ಲ ನಮ್ಮ ಜೊತೆ ಬೈಕ್ ರ್ಯಾಲಿಲಿ ಪಾಲ್ಗೊಂಡು ನಮಗೆ ಇನ್ಫಾರ್ಮೇಷನ್ ಕೊಟ್ಟರು. ಅಂದರೆ ನಾವು ನಮ್ಮ ಮತ ನಮ್ಮ ಹಕ್ಕು ಅಂತ ನಮಗೆ ಇದು ಐಡಿಯಾ ಕೊಟ್ಟರು. ಇದು ಓಟ್ ಕಳ್ತನ ಅಂತ ಈಗ ನ್ಯೂಸ್ ಹಬ್ತಾ ಇದೆ, ಅದೆಲ್ಲ ಇಲ್ಲದೆ ನಮ್ಮ ಓಟ್ನ ನಾವು ಹೆಂಗೆ ಇದು ಕೊಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಅದು ಅಲ್ಲದೆ ನಮ್ಮ ಕಾಲೇಜ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ತುಂಬ ಖುಷಿ ಅನಿಸ್ತಿದೆ ಸರ್. ಎಲ್ಲರಿಗೂ ಎಲ್ಲ ಸ್ಟೂಡೆಂಟ್ಸ್ಗೂ ಇದೊಂದು ಕನಸಿರುತ್ತೆ. CM DCM ಅವ್ರ ಕೈಲೆಲ್ಲ ಸನ್ಮಾನ ಮಾಡಿಸ್ಕೋಬೇಕು ಅಂತ ಖುಷಿ ಇರುತ್ತೆ. ಮತ್ತು ಇದು ಪೇರೆಂಟ್ಸ್ಗೂ ಕೂಡ ಒಳ್ಳೆ ಗ್ರೇಟ್ಫುಲ್ನೆಸ್ಸು.
ಇದು ಡಾಕ್ಟ್ರ್ ಕೋರ್ಸ್ಗೆ ಕ್ರೈಸ್ ಕಡೆಯಿಂದ ಅಡ್ಮಿಷನ್ ತಗೊಂಡಿರೋದಕ್ಕೆ CM ಸರ್ ಕಡೆಯಿಂದ ಸನ್ಮಾನ ಮತ್ತು ಕ್ಯಾಶ್ ಪ್ರೈಸ್ ಇತ್ತು. ತುಂಬ ಖುಷಿ ಅನಿಸ್ತಿದೆ ಸರ್. ಎಲ್ಲರೂ ಇದೇ ಥರ ನಮ್ಮ ಕ್ರೈಸ್ ಲೆವೆಲಲ್ಲಿ ಆಗಿರ್ಬೋದು ಅಥವಾ ಬೇರೆ ಸ್ಕೂಲ್ಸ್ ಕಾಲೇಜಸ್ ಆಗಿರ್ಬೋದು ಈ ಥರ ಏನೋ ಒಂದು ಐಡೆಂಟಿಫೈ ಆದರೆ ಸರ್ ನಮಗೆ ಒಂದು ಖುಷಿ ಇರುತ್ತೆ ಮತ್ತು ಪ್ರೌಡ್ ಫೀಲ್ ಆಯ್ತಿದೆ ಸರ್. ಇವತ್ತು ಡೆಮೋಕ್ರಸಿ ಡೇ ಆಯಿತು. ಡೆಮೋಕ್ರಸಿ ಡೇ ಬಗ್ಗೆ ಏನು ಹೇಳಕ್ಕೆ ಇಚ್ಛೆಪಡ್ತೀರಾ? ಹಾಂ ಸರ್, CM ಅವರು ಹೇಳಿದ್ದು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳನ್ನೇ ಪ್ರಭುಗಳು ಅಂತ ಹೇಳಿರೋದ್ರಿಂದ ನಾವು ನಮ್ಮ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ನಮ್ಮದೇ ಒಂದು ಆಯ್ಕೆ ಇದೆ. ಸೊ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕು, ಒಳ್ಳೆತನದಾಗಿ ನಾಯಕರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರು ಸರ್. ಇಂದು ಪ್ರಜಾಪ್ರಭುತ್ವ ಜಾಗೃತಿ ದಿನ ಅಥವಾ ಸಂವಿಧಾನ ಜಾಗೃತಿ ದಿನ. ಈ ದಿನವನ್ನು ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ರಿಂದ ಕರ್ನಾಟಕ ಸರ್ಕಾರ ಇಡೀ ರಾಜ್ಯಾದ್ಯಂತ ಸಂವಿಧಾನ ಅರ್ಪಣೆಯ ದಿನ ನವೆಂಬರ್ 26ರವರೆಗೆ ಈ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ನಡೆಸ್ತದೆ. ಇದರಲ್ಲಿ ನಮಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದೆ ಸರ್ಕಾರ. ನಾವು ಕೂಡ ಇಡೀ ಎಲ್ಲ ಜಿಲ್ಲೆಗಳಿಗೆ ತೆರಳಿ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಪಾಲ್ಗೊಳ್ತೇವೆ. ಅದರ ಉದ್ಘಾಟನೆ ಇಂದು ನಡೀತಾ ಇದೆ. ನಾವು ಕೂಡ ಪಾಲ್ಗೊಂಡಿದ್ದೇವೆ. ಪ್ರಜಾಪ್ರಭುತ್ವ ಎನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕನಿಗೆ ಸಿಕ್ಕಿರುವಂಥ ಸಮಾನವಾದ ಅವಕಾಶಗಳ ಒಂದು ಅಸ್ತ್ರ. ಈ ಅಸ್ತ್ರ ಸದ್ಬಳಕೆ ಆಗಬೇಕು. ಸರ್ವರನ್ನು ರಕ್ಷಣೆ ಮಾಡುವಂಥದ್ದು, ಸರ್ವರಿಗೂ ಸಮಪಾಲು ಸಮಬಾಳನ್ನು ನೀಡುವಂಥದ್ದು ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಪ್ರಜಾಪ್ರಭುತ್ವ. ಆದರೆ ಇವತ್ತು ದುರಂತ ಏನಪ್ಪ ಅಂದರೆ ಪ್ರಜಾಪ್ರಭುತ್ವ ಕೂಡ ಮತೀಯವಾದಿಗಳ ಕೈಯಲ್ಲಿ, ಜಾತಿವಾದಿಗಳ ಕೈಯಲ್ಲಿ, ಬಂಡವಾಳಶಾಹಿಗಳ ಕೈಯಲ್ಲಿ ಸಿಕ್ಕಿ ನಲುಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಯುವಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಪ್ರಜಾಪ್ರಭುತ್ವ ಉಳಿಬೇಕು, ಪ್ರಜಾಪ್ರಭುತ್ವ ಬೆಳಿಬೇಕು ಅಂದರೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರಜಾಪ್ರಭುತ್ವದ ಹಿರಿಮೆಯನ್ನು ಅರ್ಥ ಮಾಡಿಕೊಂಡು ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಲ್ಲಿ ಸಂವಿಧಾನ ಉಳಿದ್ರೆ ಪ್ರಜಾಪ್ರಭುತ್ವ, ಸಂವಿಧಾನ ಉಳಿದ್ರೆ ಪ್ರಜಾಪ್ರಭುತ್ವದ ಆಶಯ. ಆ ನಿಟ್ಟಲ್ಲಿ ಎಲ್ಲ ಯುವಕರು ಕೆಲಸ ಮಾಡಬೇಕು. ಆ ಮೂಲಕ ಪ್ರಜಾಪ್ರಭುತ್ವ ದಿನವನ್ನು ಅರ್ಥಗರ್ಭಿತವಾಗಿ ಆಚರಣೆ ಮಾಡಬೇಕು ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅಂತಂದರೆ ಏನಪ್ಪ ಅಂತಂದರೆ ಇವತ್ತೊಂದು ದಿನದಲ್ಲಿ ಇವತ್ತು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ 18 ಇಯರ್ಸ್ಗೆ ವೋಟ್ ಕೊಟ್ಟಿದ್ದಾರೆ. ಆ 18 ಇಯರ್ಸ್ ವೋಟ್ ಏನು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಆಗಬೇಕು ಅಂತಂದರೆ ಯುವಕರು ಹೆಚ್ಚಾಗಿ ವೋಟನ್ನು ಪವರ್ನ ಉಪಯೋಗಿಸ್ಬೇಕು. ಇವತ್ತೇನು ನಾವು ಇದು ಪ್ರಜಾಪ್ರಭುತ್ವದ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ, ಆಚರಣೆ ಮಾಡೋದು ಬರೀ ಇಲ್ಲೊಂದು ಕಾರ್ಯಕ್ರಮವಾಗಿ ಹಾಗೆ ನಿಲ್ಲೋದಕ್ಕಿಂತ ಅದು ಕಾರ್ಯರೂಪಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ನಮ್ಮದೊಂದು ಆಸೆ ಇದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈಗೇನು ನಮ್ಮ ಸಂವಿಧಾನದಲ್ಲಿ ಅಡಾಪ್ಟ್ ಆಗಿದೆ ಈ ಪ್ರಜಾಪ್ರಭುತ್ವ ದಿನಾಚರಣೆ ಮತ್ತು ಯಾವುದು ಸಂವಿಧಾನ ದಿನಾಚರಣೆಗಳು ಏನಿದೆ, ಈ ರಾಜಕೀಯದಲ್ಲಿ ಏನು ಇದು ನಡೀತಾ ಇದೆ ಅದನ್ನೆಲ್ಲ ಪೂರ್ತಿ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದು ಪ್ರಜಾಪ್ರಭುತ್ವ ದಿನ ಅಂತ ಇದು ಮಾಡ್ತೇವೆ. ಇವತ್ತು ಈ ವಿಶ್ವದಲ್ಲೇ ಇವತ್ತು ಪ್ರಜಾಪ್ರಭುತ್ವ ಅಂತಂದರೆ ಭಾರತ ನಂಬರ್ 1 ಆಗಿ ಕಾಣ್ತಾ ಇದೆ. ಮತ್ತು ಪ್ರತಿಯೊಬ್ಬರು ಸುಧಾ ಪ್ರಜಾಪ್ರಭುತ್ವದ ಬಗ್ಗೆ ಎಲ್ಲ ಮಾತಾಡ್ತಾರೆ, ಇದು ಮಾಡ್ತಾರೆ. ಅದನ್ನು ಖಂಡಿತವಾಗ್ಲೂ ಅದನ್ನು ಸದುವಿಗೆ ಪಡಿಸ್ಕೊಂಡು ಹೋದರೆ ಇವತ್ತಿನ ಜನಕ್ಕೆ ಮುಂದಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಭಾವನೆ. ಥ್ಯಾಂಕ್ ಯು. Everybody's right. So every citizen of India must use their democracy in a very right way and vote for the right people. ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲಲ್ಲಿ ನಡೆಸ್ಕೊಟ್ರು. ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಸೇರಿದ್ವಿ. ನನ್ನ ಹೆಸರು BM ಮುನಿಮಾರಪ್ಪ ಅಂತೇಳಿ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರು. ಭಾಳ ಒಳ್ಳೆ ವಿಚಾರಗಳನ್ನು ಚರ್ಚೆ ಮಾಡ್ತಾ ಈ ಜನ್ರೇಷನಲ್ಲಿರ್ತಕ್ಕಂಥ ಹುಡುಗರಿಗೆ ಒಂದು ಒಳ್ಳೆಯ ಸಂದೇಶನ ನೀಡೋದ್ರ ಮುಖಾಂತರವಾಗಿ ಸಂಘ ಸಂಸ್ಥೆಗಳಿಗೂ ಮತ್ತು ಎಲ್ಲ ನಾಗರಿಕರು ಕರ್ನಾಟಕ ರಾಜ್ಯ ಜನತೆಗೂ ಕೂಡ ಒಂದೊಳ್ಳೆ ಸಂದೇಶ ಕೊಟ್ಟಿದ್ದರು. ಏನಪ್ಪ ಸಂದೇಶ ಅಂತಂದರೆ ಇವತ್ತು ಎಲ್ಲರೂ ಕೂಡ ಪ್ರಜಾಪ್ರಭುತ್ವ ಉಳಿದಿರೋದೇ ಪ್ರಧಾನಮಂತ್ರಿಗಳು, CMಗಳು, ಅಧಿಕಾರಿಗಳು, ಎಲ್ಲ ಕೋರ್ಟುಗಳು, ಎಲ್ಲ ರೀತಿಯ ಒಂದು ಜನಾಂಗ ಏನು ನಿಂತಿದೆ ಇವರೆಲ್ಲರ ಕೂಡ ಹಿತದೃಷ್ಟಿ ನಿಂತಿರೋದೇ ಕೇವಲ ಒಂದು ವೋಟಿಂದ. ಆ ವೋಟನ್ನು ಕದ್ದಾಳಿಕೆ ಮಾಡೋಂಥವ್ರು, ಆ ವೋಟನ್ನು ಕಳುವು ಮಾಡ್ತಕ್ಕಂಥವ್ರು ತುಂಬ ಜನರಿದ್ದಾರೆ. ಇವ್ರ ಬಗ್ಗೆ ಭಾಳಷ್ಟು ವಿಚಾರವಾಗಿ ನಾವು ಚಿಂತನೆ ಮಾಡೋದ್ರ ಮುಖಾಂತರವಾಗಿ ಜಾಗೃತರಾಗಬೇಕು. ಹಾಗೂ ಯುವಕರು ಇವತ್ತು ಸುಮಾರು ಕರ್ನಾಟಕದಲ್ಲಿ ಹೋದ ವರ್ಷ ಮುಖ್ಯಮಂತ್ರಿಗಳು ಆದೇಶ ಮಾಡಿದರು 1,000 ಜನ ಇಂಜಿನಿಯರ್ಗಳಾಗಬೇಕು, 200 ಜನ ಡಾಕ್ಟ್ರುಗಳಾಗಬೇಕು ಅಂತ. ಒಂಟು ಡಬಲ್ ತ್ರಿಬಲ್ ಆಗಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ
ಒಳ್ಳೆ ರೀತಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥವರಿಗೆ 1 ಲಕ್ಷ ರೂಪಾಯಿ ಚೆಕ್ಕನ್ನು ನೀಡೋದ್ರ ಮುಖಾಂತರವಾಗಿ ಅವರಿಗೆ ಪ್ರೋತ್ಸಾಹ ನೀಡುವಂಥದ್ದಾಗಿದೆ. ಇದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎಲ್ಲರೂ ಕೂಡ ಎಲ್ಲ ಕಾರ್ಯಕ್ರಮಗಳು ಜನರ ಪರವಾಗಿ ಯುವಕರ ಪರವಾಗಿ ಇರಲಿ ಅಂತ ಹೇಳ್ತಾ, ಮತ್ತು ನಾವು ವಿಶೇಷವಾಗಿ ಯೂತ್ಸ್ಗೆ ಹೇಳೋದೇನಪ್ಪ ಅಂತಂದರೆ, ಯೂತ್ಸ್ ಇವತ್ತು ಓದೋದನ್ನ ಬಿಟ್ಟು ರಾಜಕಾರಣಿಗಳ ಜೊತೆ ರೌಡಿಗಳ ಜೊತೆ ಸೇರಿಕೊಂಡು ಇವತ್ತು ಕಾಲಹರಣ ಮಾಡ್ತಾ ಅವರ ಜೀವನವನ್ನು ಅವರ ಭವಿಷ್ಯವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಇವತ್ತು ಸರ್ಕಾರದಲ್ಲಿ ಓದೋದಕ್ಕೂ ಮುಂದೆ ಬರೋದಕ್ಕೂ ಎಲ್ಲ ರೀತಿಯ ಅವಕಾಶಗಳಿದೆ. ಆ ಅವಕಾಶಗಳೆಲ್ಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಇರುವಾಗ ನಮ್ಮ ಜೊತೆಯಲ್ಲಿ ನಾವು ಕಾಲಹರಣ ಮಾಡದೆ ಯುವಕರೆಲ್ಲರೂ ಕೂಡ ಓದೋದ್ರ ಮುಖಾಂತರವಾಗಿ ದೇಶದ ಬಗ್ಗೆ, ಸಂವಿಧಾನದ ಬಗ್ಗೆ, ನಮ್ಮ ಪೀಳಿಗೆಯ ಬಗ್ಗೆ, ಮುಂದೆ ಬರುವಂಥ ದಿನಾಂಕಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಈ ದೇಶಕ್ಕೆ ಏನಾದರೂ ಒಂದು ಸೇವೆ ಕೊಡಬೇಕು, ಎಲ್ಲ ಯುವಕರು ಕೂಡ ಸೇರಿ ಅಂತ ಹೇಳ್ತಾ, ಯಾರನ್ನ ನಂಬದೆ ಮತ ಹಾಕೋಂಥ ಸಂದರ್ಭದಲ್ಲಿ ಆ ಮತವನ್ನು ಹಣಕ್ಕೆ, ಕಾಸಿಗೆ, ದುಡ್ಡಿಗೆ, ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿಮ್ಮ ಮತ ನಿಮ್ಮ ಹಕ್ಕು ಅಂತಕ್ಕಂಥ ಒಳ್ಳೆಯ ಅಧಿಕಾರಿ, ಒಳ್ಳೆ ಒಂದು ಲೀಡರ್ಸನ್ನು, ಒಳ್ಳೆಯ ಒಂದು ಜನಪ್ರತಿನಿಧಿಗಳನ್ನು ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ನಿಮ್ಮ ಬುದ್ಧಿವಂತಿಕೆ ಬೆಳೆಸ್ಕೋಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ, ಅಂತಾರಾಷ್ಟ್ರೀಯ ದಿನಾಚರಣೆ ಶುಭಾಶಯಗಳು ಮತ್ತೊಮ್ಮೆ ತಿಳಿಸೋದಕ್ಕೆ ಬಯಸ್ತೀನಿ. ನನ್ನ ಹೆಸರು BM ಮುನಿಮಾರಪ್ಪ ಅಂತೇಳಿ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘ.